ಬರ್ತಕ್ಕಂಥ 31ನೇ ಅಕ್ಟೋಬರ್ 2025ರಂದು ನಮ್ಮ ಮತಕ್ಷೇತ್ರದ ಹುಲ್ಸೂರು ತಾಲೂಕಿನ ಗೋಟಾ ಬಿ ಗ್ರಾಮದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮ ಜಯಂತಿ ನಿಮಿತ್ತ ಒಂದು ಏಕತಾ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ವಿಶೇಷ ಯೋಜನೆ ರೂಪಿಸಿದ್ದು, ಈ ಒಂದು ಯೋಜನೆ ಗೋಟಾ ಗ್ರಾಮದ ಪ್ರಮುಖ ರಸ್ತೆ ಬೀದಿಗಳಲ್ಲಿ ಪಾದಯಾತ್ರೆ ಮುಖಾಂತರ ಸಾಗಿ ಈ ಒಂದು ಏಕತಾ ನಡಿಗೆಯಲ್ಲಿ ರಾಜ್ಯದ ನಮ್ಮ ಮೋರ್ಚಾದ ರಾಜ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ರಾಜ್ಯ ಕಾರ್ಯದರ್ಶಿಗಳು ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಸ್ಥಳೀಯ ಶಾಸಕರು ಹಾಗೂ ಪೇರೆಂಟ್ ಬಾಡಿಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಜೊತೆಗೆ ನಮ್ಮ ನಗರ ಮಂಡಲ, ಗ್ರಾಮೀಣ ಮಂಡಲದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಸೇರಿಕೊಂಡು ಎಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಜೊತೆಗೆ ಸ್ಥಳೀಯ ಜನಗಳನ್ನು ಸೇರಿಕೊಂಡು ಸರಿಸುಮಾರು 3000 ಯುವಕರು ಸೇರುವಂತ ನಿರೀಕ್ಷೆ ಇದ್ದು, Vishwa Developers Deepavali bumper offer flat 20% off on all plots. Plots available in Sri Ram Nagar, Baswa Nagar, Baswa Pride and Gangambika Nagar. Sky Sunshine School, step towards better future. ದೇಶದ ಮೊದಲ ಗೃಹ ಮಂತ್ರಿಗಳು, ದೇಶದ ಮೊದಲ ಉಪ ಪ್ರಧಾನಮಂತ್ರಿಗಳಂತ ಭಾರತದ ಏಕೀಕರಣದ ರೂವಾರಿಗಳಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜಯಂತಿ ಅಂಗವಾಗಿ ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿ ಭಾರತ ದೇಶ ಸ್ವತಂತ್ರಗೊಂಡರೂ ಕೂಡ, ಭಾರತ ದೇಶಕ್ಕೆ ಬ್ರಿಟಿಷರಿಂದ ಮುಕ್ತಿ ಹೊಂದಿದರೂ ಕೂಡ ಭಾರತದಿಂದ ನಿಜಾಮನ ವಿಲೀನಕ್ಕೆ ಒಪ್ಪದೇ ಕಾರಣ ಭಾರತದ ಏಕೀಕರಣದಲ್ಲಿ ಸುಮಾರು 525ಕ್ಕೂ ಅಧಿಕ ರಾಜ್ಯದ ಆಡಳಿತ ಇರುವಂಥ ಭಾರತ ದೇಶದಲ್ಲಿ ಸುಮಾರು ಭಾರತದ ಮೊದಲ ಗೃಹ ಮಂತ್ರಿಗಳಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇಡೀ ದೇಶದ ರಾಜ್ಯದ ಪ್ರಭುತ್ವವನ್ನು, ರಾಜ್ಯದ ಆಡಳಿತವನ್ನು ಏಕೀಕರಣಗೊಳಿಸಿದರು. ಆ ಸಮಯದಲ್ಲಿ ಹೈದರಾಬಾದ್ ನಿಜಾಮನ ಆಡಳಿತ ಇರುವಂತಹ ಈ ಕಲಬುರಗಿ ಭಾಗ, ಈ ಹೈದರಾಬಾದ್ ಕರ್ನಾಟಕ, ಈ ಮರಾಠವಾಡೆ, ತೆಲಂಗಾಣದ ಅನೇಕ ಪ್ರಾಂತ್ಯಗಳಲ್ಲಿ ಹೈದರಾಬಾದ್ ನಿಜಾಮರ ಆಡಳಿತ ಇದ್ದು ಭಾರತದೊಂದಿಗೆ ಕೂಡಲು ಹೈದರಾಬಾದ್ ನಿಜಾಮ ಒಪ್ಪದ ಕಾರಣ ಭಾರತದ ತ್ರಿವರ್ಣ ಧ್ವಜವನ್ನು ಇಲ್ಲಿ ಹಾರಿಸಿದ್ದಕ್ಕಾಗಿ ಸುಮಾರು 200ಕ್ಕೂ ಅಧಿಕ ಜನರ ಹತ್ಯೆಯನ್ನು ಗೋಟಾ ಗ್ರಾಮದಲ್ಲಿ ಮಾಡ್ತಾರೆ. ಅದರ ಜೊತೆ ಅನೇಕ ಈ ಕಲಬುರಗಿ ಭಾಗ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಭಾಗ ಇರ್ಬೋದು, ಅನೇಕ ಜನರ ಹತ್ಯೆ ಆಗುತ್ತಾ. ಇದರಿಂದ ಭಾರತ ಸರ್ಕಾರ ಇಲ್ಲಿ ಸೈನ್ಯ ಕಳಿಸಿಕೊಟ್ಟು ಇದನ್ನು ವಿಮೋಚನೆಗೊಂಡು ಇದು ಭಾರತ ದೇಶ ಒಳಗೆ ವಿಲೀಕರಣಗೊಳ್ಳುತ್ತೆ. Knowledge Park, the Creative School. Admissions are open from LKG to 10th standard. Noble Public School. Elm se hi dono jahan mein kamyabi hai. ಈ ವಿಲೀನೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಸರ್ದಾರ್ ವಲ್ಲಭಾಯ್ ಪಟೇಲರು. ಸರ್ದಾರ್ ವಲ್ಲಭಾಯ್ ಪಟೇಲರ 150ನೇ ಜನ್ಮದಿನವನ್ನು ಈ ರಾಜ್ಯದ ಅತ್ಯಂತ ಯಶಸ್ವಿ ಯುವ ನಾಯಕರಾದಂಥ ಧೀರಜ್ ಮುನ್ರಾಜ್ ಅವರು, ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು, ಅವರೊಂದು ವಿಶೇಷ ಪ್ಲ್ಯಾನ್ ಮಾಡಿಕೊಂಡ್ರು. ರಾಜ್ಯದಂಥ ಅನೇಕ ಕಡೆ ಕಾರ್ಯಕ್ರಮ ಮಾಡಬಹುದಾಗಿತ್ತು. ನಾವು ಗೋಟಾನ ಯಾಕೆ ಚಾಯ್ಸ್ ಮಾಡಿದ್ದೇವೆ ಅಂದ್ರೆ, ಗೋಟಾದಲ್ಲಿ ವಿಮೋಚನೆಗಾಗಿ ಈ ಸರ್ದಾರ್ ವಲ್ಲಭಾಯ್ ಪಟೇಲರ ಪ್ರಮುಖ ಕೊಡುಗೆ ಇತ್ತು. ಸರ್ದಾರ್ ವಲ್ಲಭಾಯ್ ಪಟೇಲರು ಕರ್ನಾಟಕ ರಾಜ್ಯ ಅನೇಕ ಕಡೆ ಬಂದು ಹೋಗಿದ್ದಾರೆ. ಆದ್ರೆ ಈ ಹೈದರಾಬಾದ್ ನಿಜಾಮನ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಏನು ಹತ್ಯಾಕಾಂಡ ಆಯಿತು, ಗೋಟಾ ಹತ್ಯಾಕಾಂಡ, ಇದಕ್ಕೆ ವಿಮೋಚನೆಗೆ ಪ್ರಮುಖ ಕಾರಣ ವಹಿಸಿದವರು ಸರ್ದಾರ್ ವಲ್ಲಭಾಯ್ ಪಟೇಲರು. ಆ ಕಾರಣಕ್ಕಾಗಿ ಸರ್ದಾರ್ ವಲ್ಲಭಾಯ್ ಪಟೇಲರ 150ನೇ ಜಯಂತಿಯನ್ನು ಯಶಸ್ವಿಯಾಗಿ ಮಾಡಬೇಕು. ಅದಕ್ಕಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಧೀರಜ್ ಮುನ್ರಾಜ್ ಅವರು ಒಂದು ವಿಶೇಷ ನಡಿಗೆ ಮಾಡೋಣ, ಒಂದು ಏಕತಾ ನಡಿಗೆ ಮಾಡೋಣ, ಒಂದು 2 ಕಿಲೋಮೀಟರ್ ಕಾಲ ನಡೆಯೋಣ, ಅವ್ರಿಗೊಂದು ವಿಶೇಷವಾಗಿ ಧನ್ಯವಾದ ಅರ್ಪಿಸೋಣ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ಯುವ ಮೋರ್ಚಾ ನಮ್ಮ ಪದಾಧಿಕಾರಿಗಳು ಸಾಕಷ್ಟು ಈಗ ಕಳೆದ 1 ವಾರದಿಂದ ಸಮಯವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬಸವ ಕಲ್ಯಾಣ ಶಾಸಕರಂತ ಶರಣೋಣ ಸಲಗಾರ್ ಅವರು ಕೂಡ ಅವ್ರದೇ ಕ್ಷೇತ್ರದಲ್ಲಿ ಇದು ಬರೋದ್ರಿಂದ ಅವರು ಕೂಡ ಸಾಕಷ್ಟು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯ, ಸಹಾಯ ಸಹಕಾರವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ನಮ್ಮ ರಾಜ್ಯದ ಅಧ್ಯಕ್ಷರಂತ ಧೀರಜ್ ಮುನ್ರಾಜ್ ಅವರು, ರಾಜ್ಯದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ್ರು ಆಗಮಿಸ್ತಾ ಇದ್ದಾರೆ. ನಾವು ಕೂಡ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಭಾಗವಹಿಸಕ್ಕೆ ಆಹ್ವಾನ ನೀಡಿದ್ದೀವಿ. ಅವರು ಕೂಡ ಇವತ್ತು ಸಾಯಂಕಾಲ ಒಳಗಾಗಿ ತಿಳಿಸಿ ಅಂತ ಹೇಳಿದ್ದಾರೆ. ಸುಮಾರು 3000ರಿಂದ 5000 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜಿಲ್ಲೆಯ ಯುವ ಮೋರ್ಚಾ ಪದಾಧಿಕಾರಿಗಳು, ನಮ್ಮ ಯುವ ಕಾರ್ಯಕರ್ತರು ಭಾಗವಹಿಸ್ತಾರೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮ್ಮ ಬೀದರ್ನ ಯುವ ಮೋರ್ಚಾ ಹಗಲಿರುಳೆನ್ನದೆ ಸುಮಾರು ಕಳೆದ 1 ವಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಈ ಜಿಲ್ಲೆಯ ಎಲ್ಲ ಜನರಿಗೆ ಮತ್ತು ಈ ಭಾಗದ ಎಲ್ಲ ಜನರಿಗೆ ಒಂದು ಕೇಳ್ಕೊಳ್ಳೋದು ಏನಂದ್ರೆ, ಸಾಕಷ್ಟು ರಾಷ್ಟ್ರಭಕ್ತರು ಕೂಡಿದಂಥ ಈ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು
ಎಲ್ಲರೂ ಕೂಡ ಸಹಕಾರ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ.